ಎಲ್ರಿಗೂ ನಮಸ್ಕಾರ. ಬಹುಮುಖಿಯ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಏನು ನಾವು ಮನೆ ಕಟ್ಟಬೇಕಾದ್ರೆ ಪ್ಲಾಸ್ಟ್ರಿಂಗ್ ಮಾಡ್ತೀವಲ್ಲ, ಸಿಮೆಂಟು ಮರಳು ಈ ಥರದಲ್ಲಿ ಉಪಯೋಗಿಸಿ ಪ್ಲಾಸ್ಟ್ರಿಂಗ್ ಮಾಡ್ತೀವಿ. ಅದೇ ಪ್ಲಾಸ್ಟ್ರಿಂಗ್ ರೀತಿ ಆ ಮರಳು ಸಿಮೆಂಟು ಏನನ್ನು ಉಪಯೋಗಿಸ್ದಲೆ ನ್ಯಾಚುರಲ್ ಪ್ಲಾಸ್ಟ್ ಅಂತೇಳಿ ಪಟ್ಟಿ ಪ್ಲಾಸ್ಟರ್ ಮಾಡ್ದಂಗೆ ಆ ರೀತಿಯಾದಂಥ ಒಂದು ಪ್ಲಾಸ್ಟರ್ ಮಾಡುವಂಥ ಒಂದು ಸಂಸ್ಥೆ ಇಲ್ಲಿ ಮಂಗಳೂರಿನಲ್ಲಿದೆ. ಹಾಗಾಗಿ ಅವರ ಜೊತೆ ಒಂದಷ್ಟು ಮಾತುಕತೆ ಮಾಡ್ಕೊಂಡು ಅದು ಯಾವ ರೀತಿ ಇದೆ ಅನ್ನೋದನ್ನು ಒಂದಷ್ಟು ಡೀಟೇಲ್ನ ನಿಮಗೂ ತೋರಿಸ್ಬೇಕು ಅಂತೇಳಿ ಇವತ್ತಿಲ್ಲಿ ಬಂದಿದ್ದೀವಿ. ಹಾಗಾಗಿ ನೀವೇನಾದರೂ ಮೊದಲೇ ಬಾರಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ಶೇರ್ ಮಾಡಿ, ಜೊತೆಗೆ ಏನು ಅನಿಸುತ್ತೆ ಅಂತೇಳಿ ಕಮೆಂಟ್ ಮಾಡಿ. ನಮಸ್ಕಾರ ಸರ್. ನಮಸ್ತೆ. ಚಾನಲ್ಗೆ ಮೊದಲನೇದಾಗಿ ಸ್ವಾಗತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಏನಿದು ಸರ್ ನ್ಯಾಚುರಲ್ ಪ್ಲಾಸ್ಟ್? ಸರ್ ನಮಸ್ತೆ. ನಮ್ಮದು ನ್ಯಾಚುರಲ್ ಪ್ಲಾಸ್ಟ್ ಫೈಬರ್ ಪ್ಲಸ್ ಜಿಪ್ಸಮ್ ಪ್ಲಾಸ್ಟರಿಂಗ್ ಅಂತೇಳಿ ಕಂಪನಿ. ಅಂದರೆ ನಾವು ಮರಳು, ಸಿಮೆಂಟ್ ಮತ್ತು ವಾಟರ್ ಕ್ಯೂರಿಂಗ್ ಯಾವುದೂ ಇಲ್ಲದೆ ಪ್ಲಾಸ್ಟರಿಂಗ್ ಮಾಡ್ತಾ ಇದ್ದೇವೆ. ಸೊ ಇಲ್ಲಿ ನೀವು ಪ್ಲಾಸ್ಟರಿಂಗ್ ಮಾಡುವ ನಿಮಗೆ ಮರಳು ಬೇಡ, ಸಿಮೆಂಟ್ ಬೇಡ, ಮತ್ತು ವಾಟರ್ ಕ್ಯೂರಿಂಗ್ ಮಾಡಬೇಕು ಅಂತೇಳಿಲ್ಲ, ಡೈರೆಕ್ಟ್ ನಿಮಗೆ ಪ್ಲಾಸ್ಟರಿಂಗ್ ಮಾಡ್ಕೊಳ್ಬೋದು. ಒಂದು ಚದರ ಮನೆ, 2 ಚದರ ಮನೆಗಳೆಲ್ಲ ಇದ್ದಾಗ ಎಷ್ಟು ಬೇಕಾಗುತ್ತೆ? ಈ ಮರಳಿಗೂ ಇದಕ್ಕೂ ಮಾಡಿ ನೋಡಿದಾಗ ಸರ್, ಇದು ಮರಳಿಗೆ ಮತ್ತು ಮರಳು ಸಿಮೆಂಟ್ ಮಾಡಿ ಪ್ಲಾಸ್ಟರಿಂಗ್ ಮಾಡೋದಕ್ಕೆ ಕಂಪೇರ್ ಮಾಡುವಾಗ ಅಪ್ರಾಕ್ಸಿಮೇಟ್ ನಿಮಗೆ ಒಂದು 30% ಸೇವ್ ಆಗುತ್ತೆ. 30% ಅಷ್ಟು ನಿಮಗೆ ಸೇವ್ ಆಗ್ತದೆ. ಹೌದೌದು. ಮತ್ತೆ ಅದು ಬಿರಿ ಬರೋದು ಆ ರೀತಿ ಆಗೋದಲ್ಲ? ಇಲ್ಲ, ನೀವು ಈಗ ಜಿಪ್ಸಮ್ ಪ್ಲಾಸ್ಟರಿಂಗ್ ಅಂದ್ರೆ ನ್ಯಾಚುರಲ್ ಪ್ಲಾಸ್ಟ್ ಫೈಬರ್ ಪ್ಲಸ್ ಜಿಪ್ಸಮ್ ಪ್ಲಾಸ್ಟರಿಂಗ್, ಇದು ಫೈಬರ್ ಇನ್ಫ್ಯೂಸ್ ಮಾಡಿದ ಒಂದು ಪ್ರಾಡಕ್ಟ್. ಆದ ಕಾರಣ ನೀವು ಈಗ ಇವನ್ ಎಲ್ಲಿ ಸರ್ಚ್ ಮಾಡಿದ್ರೆ ಈಗ ಸಿಮೆಂಟ್ ಪ್ಲಾಸ್ಟರಿಂಗ್ ಮತ್ತು ಜಿಪ್ಸಮ್ ಪ್ಲಾಸ್ಟರಿಂಗ್ ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಸಿಮೆಂಟ್ ಪ್ಲಾಸ್ಟರಿಂಗ್ ಬಿಟ್ಟು ಜಿಪ್ಸಮ್ ಪ್ಲಾಸ್ಟರಿಂಗ್ ಯಾಕೆ ಮಾಡ್ತಾರೆ ಅಂದ್ರೆ, ಜಿಪ್ಸಮ್ ಪ್ಲಾಸ್ಟರಿಂಗ್ ಅಲ್ಲಿ ನಿಮಗೆ ಯಾವಾಗಲೂ ಕೂಡ ಕ್ರ್ಯಾಕ್ ಬರುವುದೇ ಇಲ್ಲ. ಮಾರ್ಕೆಟ್ ಅಲ್ಲಿ ಈಗ ಇರುವುದರಲ್ಲಿ ಅತ್ಯಂತ ಹೈ ಕ್ವಾಲಿಟಿ ಮೆಟೀರಿಯಲ್. ಈಗ ನಾವು ಕೆಂಪು ಕಲ್ಲನ್ನೆಲ್ಲ ಕಟ್ತೀವಲ್ಲ, ಕೆಂಪು ಕಲ್ಲು ಕಟ್ಟಿದಾಗ ಅದರಲ್ಲಿ ಸಿಮೆಂಟ್ ಬಿಟ್ಕೊಳ್ಳುತ್ತೆ. ಹೌದು. ಸ್ವಲ್ಪ ವರ್ಷ ಆದ ತಕ್ಷಣ ಬಿಟ್ಕೊಳ್ಳುತ್ತೆ. ನಿಮ್ಮ ಪ್ಲಾಸ್ಟರಿಂಗ್ ಇಲ್ಲ, ಅಂತ ಸಿಚುವೇಶನ್ಸ್ ನಿಮಗೆ ಬರುವುದಿಲ್ಲ ಇದರಲ್ಲಿ. ಜಿಪ್ಸಮ್ ಪ್ಲಾಸ್ಟರಿಂಗ್ ಅಲ್ಲಿ ಆ ಸಿಚುವೇಶನ್ ಬರುವುದಿಲ್ಲ. ಯಾಕಂದ್ರೆ ಹಳೆಯ ಕಾಲದಲ್ಲಿ ಮಾಡ್ತಿದ್ದ ಒಂದು ಪ್ಲಾಸ್ಟರಿಂಗ್ ಪದ್ಧತಿ ಇದು. ಸೊ ಅದನ್ನು ನಾವೀಗ ರೀಇಂಟ್ರೊಡ್ಯೂಸ್ ಮಾಡಿದ್ದೇವೆ ಅಷ್ಟೇ ಮಾರ್ಕೆಟ್. ಹಾಗೆ 2008ರಿಂದ ಮಾಡ್ತಾ ಇದ್ದೇವೆ ಸರ್. ಬಟ್ ಜಿಪ್ಸಮ್ ಪ್ಲಾಸ್ಟರಿಂಗ್ ಅಂತ ಹೇಳಿ ಹಳೆಯ ಕಾಲದಿಂದಲೇ ಇತ್ತು ಆಲ್ರೆಡಿ. ಸೊ ಅದು ಮತ್ತೆ ಕಾಲಕ್ರಮೇಣ ಸಿಮೆಂಟ್ ಪ್ಲಾಸ್ಟರಿಂಗ್ ಬಂದ ಕೂಡಲೇ ಜಿಪ್ಸಮ್ ಪ್ಲಾಸ್ಟರಿಂಗ್ ಅಂತ ಹೇಳಿದ್ರೆ ಆ ಒಂದು ಸಿಸ್ಟಮ್ ಅನ್ನೆಲ್ಲರೂ ಮರೆತು ಬಿಟ್ರು. ಈಗ ಮತ್ತೆ ಜಿಪ್ಸಮ್ ಪ್ಲಾಸ್ಟರಿಂಗ್ ಸ್ಟಾರ್ಟ್ ಆಗಿದೆ. ಯಾಕಂದ್ರೆ ಇಲ್ಲಿ ಮೇನ್ ಬೆನಿಫಿಟ್ ಅಂತ ಹೇಳಿದ್ರೆ, ಒಂದು ಮರಳು ಬೇಡ, ಸಿಮೆಂಟ್ ಬೇಡ. ಮತ್ತೊಂದು ಬೆನಿಫಿಟ್ ಅಂತ ಹೇಳಿದ್ರೆ, ಈಗ 1000 ಸ್ಕ್ವೇರ್ ಫೀಟ್ ಮನೆ ನೀವು ಮರಳು ಸಿಮೆಂಟ್ ಯೂಸ್ ಮಾಡಿ ಪ್ಲಾಸ್ಟರಿಂಗ್ ಮಾಡ್ತಿದ್ರೆ ಮಿನಿಮಮ್ ಒಂದು 30 ಡೇಸ್ ಆದ್ರೂ ನಿಮಗೆ ಬೇಕಾಗ್ತದೆ. ಸೊ ಇಲ್ಲಿ 30 ಡೇಸ್, ಇಲ್ಲಿ ಬರೀ 10 ದಿನದಲ್ಲಿ ನಿಮಗೆ ವರ್ಕ್ ಫಿನಿಶ್ ಮಾಡ್ಬೋದು. ಅದು ವೈಟ್ ಸಿಮೆಂಟ್ ಹಾಕ್ಬೇಕು ಅಂತ ಹೇಳಿಲ್ಲ, ಪಟ್ಟಿ ಹಾಕ್ಬೇಕು ಅಂತ ಹೇಳಿಲ್ಲ. 5 ದಿನ ಕಳೆದ್ರೆ ನಿಮಗೆ ಡೈರೆಕ್ಟ್ ಪೇಂಟ್ ಅಪ್ಲೈ ಮಾಡ್ಬೋದು. ಇಲ್ಲಿ ಪೇಂಟ್ ಅಪ್ಲೈ ಮಾಡೋದು ಬೆನಿಫಿಟ್ ಏನಂತ ಹೇಳಿದ್ರೆ, ಇದು ಪಟ್ಟಿ ಮಾಡಿದಕ್ಕಿಂತಲೂ ಚಂದ ಇರ್ತದೆ ಇದರ ಸರ್ಫೇಸ್. ಅದು ಕೂಡ ನಿಮಗೆ ಕಮ್ಮಿ ಸಾಕಾಗ್ತದೆ. ಮತ್ತೊಂದು ವಿಶೇಷತೆ ಏನಂತ ಹೇಳಿದ್ರೆ, ಜಿಪ್ಸಮ್ ಪ್ಲಾಸ್ಟರಿಂಗ್ ನೀವು ನಿಮ್ಮ ಮನೆಗೆ ಮಾಡಿದ್ರೆ ನಿಮಗೆ ನಿಮ್ಮ ಮನೆಯೊಳಗೆ ತುಂಬಾ ಕೂಲ್ ಇರ್ತದೆ. ಮತ್ತೊಂದು ಬೆನಿಫಿಟ್ ಅಂದ್ರೆ, ಆಕ್ಚುಲಿ ಜಿಪ್ಸಮ್ ಪ್ಲಾಸ್ಟರಿಂಗ್ಗೆ ಬೆಂಕಿ ಹಿಡಿಯಲ್ಲ. ಸೊ ಆದ ಕಾರಣ ನಿಮ್ಮ ಏನಾದರೂ ಶಾರ್ಟ್ ಸರ್ಕ್ಯೂಟ್ ಆದರೆ ಹಾಗೇನು ತೊಂದರೆಯನ್ನು ಕೂಡ ನಿಮಗೆ ಇದರಿಂದ ಬರಲ್ಲ. ಮತ್ತೆ ಒಮ್ಮೆ ಇದು ಹಾಕಿದ್ರೆ ತುಂಬಾ ಸ್ಟ್ರಾಂಗ್ ಇರ್ತದೆ ನಿಮ್ಮ ಮನೆಗೆ. ಅಂದ್ರೆ ಇದು ನ್ಯಾಚುರಲ್ ಆದ ಕಾರಣ. ಸೊ ಇದರ ಕೆಮಿಕಲ್ ಕಾಂಪೋಸಿಷನ್ ಅಂದ್ರೆ CaSO4 ಅಂತೇಳಿ. ಸೊ ಇದನ್ನು ಪ್ರೊಸೆಸ್ ಮಾಡಿ ನಾವು ಇದರಿಂದ ನೀರನ್ನು ಬೇರ್ಪಡಿಸ್ತೇವೆ, ಅಂದ್ರೆ 2H2 ಅನ್ನು ಬೇರ್ಪಡಿಸ್ತೇವೆ. ಹಾಗೆ ಇದು ಸಣ್ಣ ಸಣ್ಣ ಕೋಶಗಳಾಗಿ ಮಾರ್ಪಡುತ್ತೆ. ಸೊ ಮತ್ತೆ ಇದನ್ನು ಡೈರೆಕ್ಟ್ ಅಷ್ಟು ಮಾಡಿದ ನಂತರ ಇದಕ್ಕೆ ನೀರು ಸೇರಿಸಿದ ಕೂಡ ಇದು ಕಲ್ಲಿನ ತರ ಆಗುತ್ತೆ. ಅಂದ್ರೆ ಇದರಲ್ಲಿ ಸ್ಟ್ರೆಂತ್ ಕಮ್ಮಿ ಆಗುದಿಲ್ಲ, ಡೇ ಬೈ ಡೇ ಸ್ಟ್ರೆಂತ್ ಜಾಸ್ತಿ ಆಗ್ತಾ ಹೋಗ್ತದೆ ಇದರಲ್ಲಿ. ನಾವೊಂದು ಮನೆ ಕಟ್ತಾ ಇದೀವಿ. ಆ ಮನೆ ಕಟ್ಟಬೇಕಾದ್ರೆ ಕೆಲಸದವ್ರು ನಮಗೆ ಪರಿಣಿತಿ ಇರಲ್ಲ. ಹಾಗಾಗಿ ಆ ರೀತಿ ಒಂದು ಮನೆ ಮಾಡಬೇಕು, ಬೇರೆ ಬೇರೆ ಊರುಗಳಲ್ಲಿ ಮಾಡಬೇಕು ಅಂದಾಗ ನೀವು ಅವರಿಗೆ ಜನ ಕಳಿಸಿ ಮ್ಯಾನ್ ಪವರ್ ಸಪ್ಲೈ ಮಾಡಿ. ಒಂದು ನಮಗೆ ಎಲ್ಲ ಕಡೆ ಡೀಲರ್ ಇದ್ದಾರೆ. ಸೊ ಕೆಲವು ಕಡೆ ನಮಗೆ ಡೀಲರ್ ಇಲ್ಲದಲ್ಲಿ ಯಾರು ಹತ್ತಿರ ಡೀಲರ್ ಇದ್ದಾರೆ ಅವರು ಬಂದು ಮಾಡ್ತಾರೆ ಕೆಲಸವನ್ನು. ಕಂಪನಿಯಿಂದ ಬಂದು ಮಾಡಿ ಕೊಡ್ತೇವೆ ನಿಮಗೆ. ಒಂದು ಸ್ಕ್ವೇರ್ ಫೀಟ್ಗೆ ಎಷ್ಟು ಖರ್ಚು ಬರುತ್ತೆ? ನ್ಯಾಚುರಲ್ ಪ್ಲಾಸ್ಟ್ ಫೈಬರ್ ಪ್ಲಸ್ ನ ರೇಟ್ 50 ರೂಪಾಯಿ ಆಗ್ತದೆ ಸ್ಕ್ವೇರ್ ಫೀಟ್ಗೆ, ಇನ್ಕ್ಲೂಡಿಂಗ್ ಮೆಟೀರಿಯಲ್, ಲೇಬರ್, ಟ್ರಾನ್ಸ್ಪೋರ್ಟ್. ಮತ್ತೆ ನಿಮ್ಮ ಏರಿಯಾ ಜಾಸ್ತಿ ಇದ್ರೆ ಸ್ವಲ್ಪ ಕಮ್ಮಿ ಮಾಡ್ತೇವೆ ನಾವು ಅದು. ಅದೇ ತರ ಇನ್ನೊಂದು ಕ್ವಾಲಿಟಿ ಮೆಟೀರಿಯಲ್ ಇದೆ ನಮ್ಮೊಟ್ಟಿಗೆ, HDMR ಗ್ರೇಡ್ ಅಂತೇಳಿ. HDMR ಗ್ರೇಡ್ ಅಂದ್ರೆ ನಿಮಗೆ ಸ್ಕ್ವೇರ್ ಫೀಟ್ಗೆ 45 ರೂಪಾಯಿ ಆಗ್ತದೆ. 45 ರೂಪಾಯಲ್ಲಿ ನಿಮಗೆ ನಾವು ಅದು ಫಿನಿಶ್ ಮಾಡಿ ಕೊಡ್ತೇವೆ. ಈಗ ಬೇಡ, ನೀವು ಬರೀ ನಮ್ಮ ಮೆಟೀರಿಯಲ್ ಕೊಡಿ, ನಾವೇ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ಅವಾಗ ಎಷ್ಟು ಕಷ್ಟ ಆಗುತ್ತೆ? ಆಕ್ಚುಲಿ ಇದಕ್ಕೆ ಪ್ರೊಫೆಷನಲ್ಸ್ ಬೇಕಾಗ್ತದೆ, ಸೂಪರ್ವೈಸಿಂಗ್ ಮಾಡ್ಬೇಕಾಗ್ತದೆ. ಸೊ ಇನಿಷಿಯಲ್ ಸ್ಟೇಜ್ ಅಲ್ಲಿ ಒಬ್ರು ಕಸ್ಟಮರ್ಗೆ ನಾವು ಹಾಗೆ ಕೊಟ್ರೆ ಕೆಲವೊಮ್ಮೆ ಕೆಲಸ ಚರಿ ಆಗ್ಬೇಕು ಅಂತ ಹೇಳಿಲ್ಲ. ಆದ ಕಾರಣ ಇನಿಷಿಯಲ್ ಸ್ಟೇಜ್ ಅಲ್ಲಿ ನಾವು ಸಜೆಸ್ಟ್ ಮಾಡಿದೇವೆ ಅಂತ ಹೇಳಿದ್ರೆ ನಾವೇ ನಿಮಗೆ ಬಂದು ಮಾಡಿಕೊಡ್ತೇವೆ ಅಂತ ಹೇಳಿ ನಾವು ಸಜೆಸ್ಟ್ ಮಾಡ್ತೇವೆ ಅಷ್ಟೇ. ಮತ್ತೆ ಜಿಪ್ಸಮ್ ಪ್ಲಾಸ್ಟರಿಂಗ್ ಗೊತ್ತಿದ್ದವರಿಗೆ ಮಾಡ್ಕೊಳ್ಬಹುದು. ಮತ್ತೊಂದು ಪ್ರಾಬ್ಲಮ್ ಅಂತ ಹೇಳಿದ್ರೆ, ಈಗ ನೀವು ಮಾಡ್ತಾರೆ ಅಂತ ಲೇಬರ್ಗೆ ಬೇಕಾದ ಫೆಸಿಲಿಟೀಸ್ ಎಲ್ಲ ನೀವು ಕೊಡಬೇಕಾಗುತ್ತೆ. ನಾರ್ಮಲಿ ನಮ್ಮ ಹತ್ರ ಅದೆಲ್ಲ ಇರ್ತದೆ, ಅವರಿಗೆ ಬೇಕಾದೆಲ್ಲ ಫೆಸಿಲಿಟೀಸ್ ನಮ್ಮ ಹತ್ರ ಇರ್ತದೆ, ನಾವು ಅದನ್ನು ಪ್ರೊವೈಡ್ ಮಾಡ್ತೇವೆ ಅವರಿಗೆ. ಮತ್ತೆ ನಿಮಗೆ ವರ್ಕ್ ಮೆಟೀರಿಯಲ್ಸ್, ವರ್ಕಿಗೆ ಬೇಕು. ಈಗ ನೀವು ಒಂದು ವರ್ಕ್ ಮಾಡುವಾಗ
ಅದಕ್ಕೆ ಬೇಕಾದ ಸಾಮಾನುಗಳೆಲ್ಲ ತೆಗೆದು ನಿಮಗೆ ವರ್ಕೌಟ್ ಆಗಲ್ಲ ಅದು ಆ್ಯಕ್ಚುಲಿ. ಸೊ ಆದ ಕಾರಣ ಅದಕ್ಕೆ ಬೆಟರ್ ಏನು ಅಂತ ಹೇಳಿದ್ರೆ ಒಂದು ಡೀಲರ್ ಬಂದು ಮಾಡೋದು ಅಥವಾ ಕಂಪನಿಗೆ ಡೈರೆಕ್ಟ್ ಬಂದು ಮಾಡೋದು ನಿಮಗೆ ಬೆಟರ್ ಆ್ಯಕ್ಚುಲಿ. ಅಂದ್ರೆ ಅದಕ್ಕೆ ಬೇಕಾದ ಕೆಲಸಕ್ಕೆ ಬೇಕಾದಂತ ಆಕ್ಸೆಸರೀಸ್ ಈಗ ಒಮ್ಮೆ ಪರ್ಚೇಸ್ ಮಾಡೋದು ಏನಿದ್ರೆ ಆಕ್ಸೆಸರೀಸಿಗೆ ಒಂದು ಒಳ್ಳೆ ಕಾಸ್ಟ್ ಆಗ್ತದೆ. ಸೊ ಅದು ಲೇಬರ್ ಹತ್ರ ಇರ್ಲಿಕ್ಕಿಲ್ಲ, ಯಾಕಂದ್ರೆ ಲೇಬರ್ ಅದನ್ನು ತಗೊಂಡು ಹೋಗಲ್ಲ. ನಾರ್ಮಲಿ ಡೀಲರ್ ಹತ್ರ ಎಲ್ಲರೂ ಪರ್ಚೇಸ್ ಮಾಡಿ ಇಟ್ಟಿರ್ತಾರೆ. ಸೊ ಆದ ಕಾರಣ ಬೆಟರ್ ಆಪ್ಷನ್ ಏನಂತ ಹೇಳಿದ್ರೆ ಡೀಲರ್ ಹತ್ರ ಮಾಡಿಸೋದು ಆ್ಯಕ್ಚುಲಿ ನಿಮಗೆ. ಹಾಗೆ ನೀವು ಮಾಡ್ತಿದ್ರೆ ಮಲೆನಾಡಲ್ಲಿ ತುಂಬಾ ಮಳೆ ಇರೋದ್ರಿಂದ ಥಂಡಿಯ ವಾತಾವರಣ ಎಲ್ಲ ಇರುತ್ತೆ, ಹಾಗಾಗಿ ಆ ಥಂಡಿ ವಾತಾವರಣದಲ್ಲಿ ಇದು ಏನು ನೀರು ಸರ್ ಇದು ಹಾಗೇನು ಆಗಲ್ಲ ಸರ್, ಯಾಕಂದ್ರೆ ಇದು 100% ನ್ಯಾಚುರಲ್ ಪ್ಲಾಸ್ಟ್ ಫೈಬರ್ ಪ್ಲಸ್ ಅಂತ ಹೇಳೋದು. ಇದು NABL ಸರ್ಟಿಫೈಡ್ ಪ್ರಾಡಕ್ಟ್ ಪ್ಲಸ್ ISO ಸರ್ಟಿಫೈಡ್ ಪ್ರಾಡಕ್ಟ್, ಮತ್ತೆ ಅದರೊಟ್ಟಿಗೆ ಇದು 100% ಮಾಯಿಶ್ಚರ್ ರೆಸಿಸ್ಟೆಂಟ್. ಸೊ ಇದರ ಅದಕ್ಕೆ ಎಕ್ಸಾಂಪಲ್ ಏನಂತ ಹೇಳಿದ್ರೆ ಇದು ನಾವು ಇಂಪೋರ್ಟ್ ಮಾಡುವ ಒಂದು ಮೆಟೀರಿಯಲ್. ಓಕೆ, ಸೊ ಇಂಪೋರ್ಟ್ ಮಾಡುವಾಗ ಇದು ಅಪ್ರಾಕ್ಸಿಮೇಟ್ 40 ಡೇಸ್ ಸಮುದ್ರದಲ್ಲಿ ಇರ್ತದೆ, ಅದರ ಓಪನ್ ಶಿಪ್ ಅಲ್ಲಿ ಬರೋದು. ಅದ ಕಾರಣ ಇದು 100% ಮಾಯಿಶ್ಚರ್ ರೆಸಿಸ್ಟೆಂಟ್. ಮಾಯಿಶ್ಚರ್ದಿಂದ ನಿಮಗೆ ಏನು ತೊಂದರೆ ಉಂಟಾಗಲ್ಲ. ತುಂಬಾ ಕೂಲ್ ಇರ್ತದೆ ಮನೆಯೊಳಗೆ, ಟೆಂಪರೇಚರ್ ಎಲ್ಲ ನಿಮಗೆ ಹತೋಟಿಯಲ್ಲಿ ಇರ್ತದೆ ಯಾವಾಗಲೂ. ತಂಪಿರುವಾಗ ನಿಮಗೆ ಒಂದು ಬೆಚ್ಚಗಿನ ಒಂದು ಫೀಲಿಂಗ್ಸ್ ಇರ್ತದೆ ಮನೆ ಒಳಗಡೆ. ಅದೇ ನೀವು ಡೀಲರ್ಶಿಪ್ ಅಂತ ಹೇಳಿದ್ರಲ್ಲ, ಬೇರೆ ಬೇರೆ ಊರುಗಳಲ್ಲಿ ಡೀಲರ್ಶಿಪ್ ತಗೋಬಹುದು ಅಂತ, ಅದು ಯಾವ ರೀತಿ ಕಾನ್ಸೆಪ್ಟ್ ಸರ್? ಇದು ನಿಮಗೆ ಆಕ್ಚುಲಿ ಇದೊಂದು ಫ್ಯೂಚರ್ ಬಿಸ್ನೆಸ್. ಈಗ ನೋಡಿ ಎಲ್ಲರೂ ಕೂಡ ನ್ಯಾಚುರಲ್ ಅಂತ ಹೇಳೋ ಒಂದು ಕಾನ್ಸೆಪ್ಟ್ ಅಲ್ಲಿ ಬರ್ತಾ ಇದ್ದಾರೆ. ಸೊ ಜಿಪ್ಸಮ್ ಪ್ಲಾಸ್ಟಿಂಗ್ ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಪ್ರಾಫಿಟ್ ಇದೆ, ಡೀಲರ್ಗಳಿಗೆ ಪ್ರಾಫಿಟ್ ಇದೆ, ಕಸ್ಟಮರ್ಗೆ ಪ್ರಾಫಿಟ್ ಇದೆ. ಸೊ ಯಾರಾದರೂ ಹೊಸದಾಗಿ ಬರೋವರಿಗೆ ಇದನ್ನು ಡೀಲರ್ಶಿಪ್ ತಗೊಂಡು ಮಾಡ್ಬೋದು. ಕರ್ನಾಟಕದ ಎಲ್ಲ ತಾಲೂಕುಗಳಿಗೆ ಅಂದರೆ ನಮಗೆ ಎಲ್ಲೆಲ್ಲ ವೇಕೆಂಟ್ ಇದೆ ನಮಗೆ ಕಾಲ್ ಮಾಡಿದ್ರೆ ನಾವು ಹೇಳ್ತೇವೆ, ಆ ವೇಕೆಂಟ್ ಇರುವಲ್ಲೆಲ್ಲ ನಿಮಗೆ ಡೀಲರ್ಶಿಪ್ ಕೊಡ್ಬೋದು. ಜಿಪ್ಸಮ್ ಪ್ಲಾಸ್ಟಿಂಗ್ ಅಂದರೆ ಹೊಸ ಪ್ರಾಡಕ್ಟ್ ಅಲ್ವಾ ಅಂತ. ಸೊ ನಾವು ಹೊಸ ಪ್ರಾಡಕ್ಟ್ ಅಲ್ಲ ಆ್ಯಕ್ಚುಲಿ, ಹಳೆಯ ಕಾಲದಲ್ಲಿ ಈಗ ನೀವು ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡಿದ್ರೆ ಬರ್ತದೆ. ಈಜಿಪ್ಷಿಯನ್ ಪಿರಮಿಡ್ಸ್, ತುಂಬ ಬ್ರಿಡ್ಜ್ಗಳು, ದೇವಸ್ಥಾನಗಳು. ಹಳೆ ಕಾಲದಲ್ಲಿ ಇದನ್ನು ನಮ್ಮ ಕರ್ನಾಟಕದಲ್ಲಿ ಸುಣ್ಣ ಸಾರಣೆ ಅಂತ ಹೇಳ್ತಾ ಇದ್ರು, ಸುಣ್ಣದ ಕಲ್ಲುಗಳಂತಲೇ ಬರ್ತಾ ಇತ್ತು. ಸೊ ಕಾಲಕ್ರಮೇಣ ಅದನ್ನು ಪ್ರೊಸೆಸಿಂಗ್ ತುಂಬಾ ಕಷ್ಟ, ಬೇಕಾದ ಕೆಲವು ಮೆಟೀರಿಯಲ್ಸ್ ಎಲ್ಲ ಸಿಕ್ಕಲ್ಲ, ಬೆಲ್ಲ ಅದು ಇದೆಲ್ಲ ಒರಿಜಿನಾಲಿಟಿಯಾಗಿ ಸಿಕ್ಕದ ಕಾರಣ ಅದನ್ನು ಜನರು ನಿಲ್ಲಿಸಿ ಮತ್ತೆ ಸಿಮೆಂಟ್ ಪ್ಲಾಸ್ಟಿಂಗ್ಗೆ ಹೋದ್ರು. ಈಗ ಮರಳು ನಿಮಗೆ ಇದರಿಂದ ಬೆನಿಫಿಟ್ ನೋಡಿ, ಇದರಿಂದನೂ ಈಗ ನೀವು ಮನೆ ಕಟ್ಟುವಾಗ ಜಿಪ್ಸಮ್ ಪ್ಲಾಸ್ಟಿಂಗ್ ಮಾಡಿದ್ರೆ, ಒಂದು ಮನೆ ಕಟ್ಟುವಾಗ ಸಿಂಪಲ್ ಆಗಿ ಥಿಂಕ್ ಮಾಡಿ, 21 ದಿನ ಸಿಮೆಂಟ್ ಸಾರಣೆ ಮಾಡಿದ ಮೇಲೆ ಅದಕ್ಕೆ ನೀರು ಕೊಡಬೇಕು. ಇಲ್ಲಿ ಆ ನೀರು ನೀವು ಪೋಲಾಗುವುದೇ ಇಲ್ಲ, ನೀರೇ ಬೇಡ, ವಾಟರ್ ಕ್ಯೂರಿಂಗ್ ಬೇಡ. ಇದನ್ನು ಮಾಡುವಾಗ ಮಾತ್ರ ನಿಮಗೆ ನೀರು ಬೇಕು. 3 ಲೋಡ್ನಷ್ಟು ಮರಳು ಸೇವ್ ಆಗ್ತದೆ. 1-2-3 ಲೋಡ್ ನಿಮಗೆ ಮರಳು ಬೇಕು ಮನೆಯೊಳಗೆ ಸಾರಣೆ ಮಾಡಲಿಕ್ಕೆ. ಮತ್ತೆ ಟೈಮ್ ಸರ್, ಈಗ ನೀವು ನೋಡಿ 1000 ಸ್ಕ್ವೇರ್ ಫೀಟ್ ಮನೆ ಇದೆ ಅಂತ ಹೇಳಿದ್ರೆ ಅದು ಸಾರಣೆ ಮಾಡ್ಲಿಕ್ಕೆ ಎಷ್ಟು ಒಂದು 20-25 ದಿನ ಬೇಕಲ್ಲ ಒಳಗಡೆ. ಒಂದು 10 ದಿನದಲ್ಲಿ ಫಿನಿಶ್ ಆಗ್ತದೆ, ಪಟ್ಟಿ ಹಾಕ್ಬೇಕು ಅಂತ ಹೇಳಿಲ್ಲ. ಸೊ ಜನರಿಗೆ ತುಂಬಾ ಬೆನಿಫಿಟ್ ಇದೆ, ಇದನ್ನು ಅರ್ಥ ಮಾಡಿಕೊಂಡವರಿಗೆ ತುಂಬಾ ಬೆನಿಫಿಟ್ ಇದೆ. ಇವರಲ್ಲಿ ಒಂದಷ್ಟು ಸರ್ಟಿಫಿಕೇಟ್ಗಳಿದಾವೆ, ಅದರಲ್ಲಿ ISO ಸರ್ಟಿಫೈಡ್, ISO ಸರ್ಟಿಫೈಡ್ ಸರ್ ಸರ್ಟಿಫಿಕೇಟ್. ಮತ್ತೆ ಇಲ್ಲಿ ನೋಡಿ ನಮ್ಮ ಇದು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ ಇಂಡಿಯಾ ಅದರದ್ದು, ಮತ್ತೆ ಇದು ನಮ್ಮ ಟೆಸ್ಟ್ ಮಾಡಿದ ಸರ್ಟಿಫಿಕೇಟ್ಸ್. ಅದರೊಟ್ಟಿಗೆ ಈಗ ನಮಗೆ ಹೊಸತಾಗಿ 100% ಆರ್ಗ್ಯಾನಿಕ್ ಸರ್ಟಿಫಿಕೇಟ್ ಕೂಡ ಬಂದಿದೆ. ಹ್ಯಾಮರಲ್ಲಿ ಹೊಡೆದ್ರು ಕೂಡ ನಿಮಗೆ ಡ್ಯಾಮೇಜ್, ಈಗ ನೀವು ಸಿಮೆಂಟಿಗೆ ಹೊಡೆದ್ರು ಡ್ಯಾಮೇಜ್ ಬರ್ತಲ್ಲ, ಆ ಡ್ಯಾಮೇಜ್ ಸ್ವಲ್ಪ ಬರ್ಬೋದಷ್ಟು, ಅದು ಬ್ರೇಕ್ ಆಗಿ ಹೋಗಲ್ಲ. ಈಗ ನೀವು ಇದಕ್ಕೆ ಇದು ಮಾಡಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಸಿಮೆಂಟಿಗೆಲ್ಲ ಹೊಡೆದ್ರೆ ಕೆಲವು ಆ ಕಡೆ ಇಡೀ ಹೊಡೆದು ಹೋಗ್ಬೋದು. ಇದು ಎಲ್ಲಿ ನೀವು ಹೊಡಿತೀರ ಅಲ್ಲಿ ಮಾತ್ರ ನಿಮಗೆ ಆ ಒಂದು ಇದಾಗ್ಬೋದು ಅಷ್ಟೇ ಹೊರಗೆ. ಮತ್ತು ಇದಕ್ಕೆ ಮೊಳೆ ಹೊಡೆಯೋದಕ್ಕೂ ಏನು ತೊಂದರೆ ಇಲ್ಲ. ಮತ್ತು ಇವನ್ ನೀವು ಜಿಪ್ಸಮ್ ಪ್ಲಾಸ್ಟಿಂಗ್ ಮಾಡಿದ ಮೇಲೆ ನಿಮಗೆ ಒಮ್ಮೆ ಕಟ್ ಮಾಡಬೇಕು ವೈರಿಂಗಿಗೆ ಅಂತೇಳಿ ಬೇಕಿದ್ರೆ ಕಟ್ ಮಾಡ್ಕೊಳ್ಬೋದು, ಅಲ್ಲಿಗೆ ಮತ್ತೆ ಫಿಲ್ ಮಾಡ್ಕೊಳ್ಬೋದು. ಅದನ್ನೇ ಫಿಲ್ ಮಾಡಿದರೆ ಏನಾಗೋದಿಲ್ಲ. ಯಾರಿಗಾದರೂ ಡೀಲರ್ಶಿಪ್ ಬೇಕು ಅಂತ ಹೇಳಿದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಎಲ್ಲ ಕಡೆ ನಾವು ಡೀಲರ್ಶಿಪ್ ಕೊಡ್ತೇವೆ. ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೇವೆ, ಅದಕ್ಕೆ ಕಾಂಟ್ಯಾಕ್ಟ್ ಆಗಲಿ. ನಾವು ಅದಕ್ಕೆ ಬೇಕಾದ ಲೇಬರ್ ಸಪೋರ್ಟ್ ಕೂಡ ಮಾಡಿಕೊಡ್ತೇವೆ. ಮತ್ತು ಅದರೊಟ್ಟಿಗೆ ನಮಗೆ ಫಾರ್ ಎಕ್ಸಾಂಪಲ್ ಡೀಲರ್ಶಿಪ್ ತೆಗೆದ ಕೂಡಲೇ ನಮಗೆ ಬರೋ ಎನ್ಕ್ವೈರೀಸ್ ಇರ್ತದೆ ಒಂದೊಂದು ಕಡೆ. ಲೈಕ್ ಈಗ ನೀವು ಶೃಂಗೇರಿಯಿಂದ ಬಂದಿದ್ದೀರಿ, ಶೃಂಗೇರಿಯಿಂದ ಯಾರಾದರೂ ಕಾಲ್ ಮಾಡಿದರೆ ಆ ಎನ್ಕ್ವೈರೀಸ್ ನಾವು ನಿಮಗೆ ಕೊಡ್ತೇವೆ, ನಮಗೆ ಬರೋ ಎನ್ಕ್ವೈರೀಸನ್ನು ನಾವು ನಿಮಗೆ ಕೊಡ್ತೇವೆ. ಅದರೊಟ್ಟಿಗೆ ಏನು ಮಾಡ್ತೇವೆ, ಕಂಪನಿಯಿಂದ ಡೈಲಿ ಸೋಷಿಯಲ್ ಮೀಡಿಯಾ ಪೋಸ್ಟರ್ಸ್ಗಳ ಸಪೋರ್ಟ್ ನಿಮಗೆ ಮಾಡಿಕೊಡ್ತೇವೆ. ಈಗ ನಮ್ಮ ಚಾನಲ್ನಲ್ಲಿ ನೋಡಿ ಹಾಗೇನಾದರೂ ಬಂದು ನಾವು ಅವರಿಗೆ ಸ್ಪೆಷಲ್ ಡಿಸ್ಕೌಂಟ್ ಮಾಡಿ ಕೊಡ್ಬೋದು. ಚಾನಲ್ ಕಡೆ ಸಬ್ಸ್ಕ್ರೈಬರ್ ಆಗಿದ್ದವರಿಗೆ ಆಗಿ ಅದರ ಸ್ಕ್ರೀನ್ಶಾಟ್ ನಮಗೆ ಕಳಿಸಿದರೆ ಅವರಿಗೆ ನಾವು ಒಂದು ಸ್ಕ್ವೇರ್ ಫೀಟಲ್ಲಿ ಒಂದು ₹1-2 ನಾವು ಕಮ್ಮಿ ಮಾಡಿ ಕೊಡ್ಬೋದು, ಸ್ಪೆಷಲ್ ಆಗಿ ಕಮ್ಮಿ ಮಾಡಿಕೊಡು. ಸೊ ಅವರು ಸಬ್ಸ್ಕ್ರೈಬ್ ಮಾಡಿ ನಮಗೆ ಅದರ ಸ್ಕ್ರೀನ್ಶಾಟ್ ಕಳಿಸಿಕೊಡ್ಬೇಕಾಗ್ತದೆ ಕಂಪನಿ. ಮಾಡಬೇಕು ಒಂದು ಪ್ಲಾಸ್ಟಿಂಗ್ ಮಾಡಬೇಕಾದ್ರೆ ನಿಮಗೆ ಒಂದಷ್ಟು ಮೆಟೀರಿಯಲ್ ಬೇಕಾಗುತ್ತಲ್ಲ, ಅದಕ್ಕೇನಾದ್ರು ಡೆಪಾಸಿಟ್ ಮಾಡಬೇಕಾ ಅಥವಾ ನಿಮ್ಮದು ಕೆಲಸ ಪೂರ್ತಿ ಕ್ಲಿಯರ್ ಆದಮೇಲೆ? ಹಾಗೆಲ್ಲ ಅದು ನಮ್ಮದೊಂದು ಸಿಸ್ಟಮ್ಯಾಟಿಕ್ ಇರ್ತದೆ. ಈಗ ನೀವು ಫಸ್ಟಿಗೆ ನಾವು ನಿಮ್ಮಲ್ಲಿಗೆ ಬರ್ತೇವೆ, ಅಳತೆ ಮಾಡ್ತೇವೆ,
ಅಳತೆ ಮಾಡಿ ನಿಮಗೆ ನಾವು ಕೊಟೇಶನ್ ಕೊಡ್ತೇವೆ. ಕೊಟೇಶನ್ ಕೊಟ್ಟ ಕೂಡಲೇ ನೀವೇನು ಮಾಡಬೇಕಂದ್ರೆ ಮೆಟೀರಿಯಲ್ ಅಂದರೆ ಅಪ್ರಾಕ್ಸಿಮೇಟ್ 50% ನಮಗೆ ಕೊಡಬೇಕಾಗ್ತದೆ. ಅದ್ರ ಮೆಟೀರಿಯಲ್ನ ಹಣ ಅಂದರೆ ನಾಳೆ ನಿಮ್ಮಲ್ಲಿಗೆ ಮೆಟೀರಿಯಲ್ ಬರ್ತದೆ ಅಂತ ಹೇಳಿದ್ರೆ ಇವತ್ತು ನೀವು ನಮಗೆ ಕೊಡಬೇಕಾಗ್ತದೆ. ಇವತ್ತು ಕೊಟ್ಟ ಕೂಡ ನಾಳೆ ನಿಮ್ಮಲ್ಲಿಗೆ ಮೆಟೀರಿಯಲ್ ಬರುತ್ತೆ. ಮತ್ತೆ ನೀವು 50% ವರ್ಕ್ ಫಿನಿಶ್ ಆದ ಕೂಡಲೇ ನಮಗೆ ಎಷ್ಟು ವರ್ಕ್ ಫಿನಿಶ್ ಆಗಿದೆ ಅದರ ಹಣ ಕೊಡಬೇಕಾಗುತ್ತೆ. ಮತ್ತೆ ಫಿನಿಶ್ ಆಗೋದಕ್ಕಿಂತ 1 ದಿನ 2 ದಿನ ಮೊದಲು ಕೊಡ್ತಾರೆ. ಮತ್ತೆ ಪೆಂಡಿಂಗ್ ಅಂತ ಇಡುವ ಆ ಒಂದು ಸಿಚುವೇಶನಲ್ಲಿ ಇರಲ್ಲ ಯಾರು ಕೂಡ. ವರ್ಕ್ ಫಿನಿಶ್ ಆಗೋದಕ್ಕಿಂತ ಮೊದಲು ಹಣ ಅಂದರೆ ಇವತ್ತು ಫಿನಿಶ್ ಆಗ್ತದೆ, ಇವತ್ತು ನೀವು ನಮಗೆ ಪೇಮೆಂಟ್ ಸೆಟ್ ಮಾಡಬೇಕು. ಏನಾದರೂ ವರ್ಕಲ್ಲಿ ಚೇಂಜಸ್ ಇದ್ದರೆ ನೀವು ಅದನ್ನು ಆವಾಗಲೂ ರಿಪೇರ್ ಮಾಡಿಸ್ಕೊಂಡು. ಓಕೆ ಸರ್, ಇಷ್ಟೊತ್ತು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಈ ಜಿಪ್ಸಮ್ ಪ್ಲಾಸ್ಟರ್ ಬಗ್ಗೆ ಒಂದಷ್ಟು ಮಾಹಿತಿ ಕೊಟ್ಟು ತುಂಬ ಧನ್ಯವಾದಗಳು ಚಾನಲ್ ಕಡೆಯಿಂದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹೇಗಿದೆ ಅಂತ ಹೇಳಿದ್ರೆ, ಹೀಗೆ ಕೈ ಇಟ್ಟರೆ ಕೈ ನಾನು ಲೈಟ್ ಹಾಕಿ ತೋರಿಸ್ತೀನಿ, ಅದು ಏನು ರಿಫ್ಲೆಕ್ಟ್ ಆಗುತ್ತೆ ಅಂದರೆ ನೋಡಿ ಬ್ರೈಟ್ ಯಾವ ರೀತಿ ಬರ್ತಾ ಇದೆ ಅಂತ. ಇದು ಹೇಗಿದೆ ಅಂದರೆ ನೋಡಿ, ಗ್ಲೋಸಿ ಫಿನಿಶಿಂಗ್. ನಿಮಗೆಲ್ಲ ಆ ಕಡೆಯಿಂದ ಬೆಳಕು ಕಾಣುತ್ತಿರ್ಬೋದು, ಹೊಳಿತಾ ಇದೆಯಲ್ಲ, ಇದು ಗೋಡೆ ಫಿನಿಶಿಂಗ್ ಆಗಿರುವಂಥದ್ದು. ಅಷ್ಟು ಪಾಲಿಶ್ ನಿಮಗೆ ಅಷ್ಟು ನೀಟಾಗಿರುವಂಥದ್ದು. ಹಾಗಾಗಿ ಖಂಡಿತ ಇದನ್ನು ಮಾಡ್ಬೋದು. ನೀವೇನಾದರೂ ಹೊಸದಾಗಿ ಮನೆ ಕಟ್ತಿದ್ರೆ ಈ ರೀತಿ ಇದನ್ನು ಅಳವಡಿಸ್ಕೊಳ್ಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಯಾಕಂತ ಹೇಳಿದ್ರೆ ಇದಕ್ಕೆ ನೀವು ನೀರು ಕೊಡೋದು ಬೇಡ, ತಕ್ಷಣಕ್ಕೆ ಫಿನಿಶ್ ಆಗುವಂಥ ಒಂದು 8-10 ದಿನದಲ್ಲಿ ಫಿನಿಶ್ ಮಾಡ್ಕೊಳ್ಳುವಂಥ ವ್ಯವಸ್ಥೆ. ಈಗ ನಿಮಗೆ 1 ವಾರಕ್ಕೆ 10 ದಿನಕ್ಕೆಲ್ಲ ಇದನ್ನು ಫಿನಿಶ್ ಮಾಡಿ ಗೋಡೆಗೆ ಪೇಂಟ್ ಕೊಟ್ಟು ಮುಗಿಸ್ಬಿಡ್ಬೋದು. ಹಾಗಾಗಿ ಇದು ಫೈನಲ್ ಕೋಟ್ ಗ್ಲೋಸಿ ಥರನೇ ಬಂದುಬಿಡುತ್ತೆ, ಅಂದರೆ HD ಫಿನಿಶಿಂಗ್ ಬಂದುಬಿಡುತ್ತೆ. ಹಾಗಾಗಿ ಇದನ್ನು ಎಲ್ಲರೂ ಅಳವಡಿಸ್ಕೊಳ್ಬೋದು ಅಂತ ನನ್ನ ಅಭಿಪ್ರಾಯ. ಯಾಕಂತ ಹೇಳಿದ್ರೆ ಈ ಮರಳು, ಸಿಮೆಂಟು, ಗಾರೆಯವ್ರು ಹುಡುಕಬೇಕು, ಅದೆಲ್ಲ ಕೆಲಸಗಳ ಮಧ್ಯದಲ್ಲಿ ಇದು ಸುಲಭವಾಗಿ ತುಂಬ ಬೇಗನೆ ಮುಗಿಯುವಂಥ ಕೆಲಸ ಆಗಿರೋದ್ರಿಂದ ನಿಮಗೆ ನೀರು ಹಾಕೋ ಕೆಲಸ ಇಲ್ಲ. ಯಾಕಂದರೆ ಎಲ್ಲ ಕಡೆ ಮನೆ ತುಂಬ ವೆಚ್ಚ ಮಾಡಿಕೊಂಡು ತಕ್ಷಣಕ್ಕೆಲ್ಲ ಕೆಲಸ ಆಗಬೇಕಾಗಿರುತ್ತೆ. ಇಲ್ಲಿ 2 ದಿನದ ಟೈಲ್ಸ್ ಹಾಕೊಂಡು ಬರ್ತಾರೆ ಅಂತೆಲ್ಲ ಇರುತ್ತೆ. ಆದರೆ ನಿಮಗೆ ಈ ಕೆಲಸಕ್ಕೆ ನೀರು ಹಾಕಿ ಕ್ಯೂರಿಂಗ್ ಆಗಿರೋದಿಲ್ಲ. ಅರ್ಜೆಂಟಲ್ಲಿ ಕ್ಯೂರಿಂಗ್ ಮಾಡಿದೆ ಅದು ಆಮೇಲೆ ಬಿರುಕು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅದಕ್ಕೆಲ್ಲದಕ್ಕೂ ಒಂದು ಸೊಲ್ಯೂಷನ್ ಅಂತ ಹೇಳಿದ್ರೆ ಇದು. ನೀವು ಮಾಡಬೇಕಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರುವಂಥ ನಂಬರ್ಗೆ ಕಾಲ್ ಮಾಡಿ ಬುಕ್ ಮಾಡಿಕೊಂಡು ನೀವು ನಿಮ್ಮ ಮನೆಗೆ ಮಾಡಬೇಕಂತ ಹೇಳಿದ್ರೆ ನಾವು ಬಂದು ಎಸ್ಟಿಮೇಟ್ ಮಾಡಿ ನಿಮ್ಗೆ ಎಷ್ಟು ಖರ್ಚಾಗುತ್ತೆ, ಎಷ್ಟಕ್ಕೆ ಮಾಡ್ಕೊಡೋಕ್ಕಾಗುತ್ತೆ ಸಾಧ್ಯ ಅಂತೇಳಿ ಯೋಚನೆ ಮಾಡಿ ಇದನ್ನು ಮಾಡಿಕೊಡೋ ವ್ಯವಸ್ಥೆನ ನಾವು ಮಾಡ್ಕೊಡ್ತೀವಿ. ನೀವೇನಾದರೂ ಪೇ ಮಾಡಿಕೊಂಡು ಅದ್ರ ಸ್ಕ್ರೀನ್ಶಾಟ್ ಹಾಕಿ ನಮ್ಗೆ ತೋರಿಸಿದ್ರೆ ಅಥವಾ ಅವ್ರಿಗೆ ತೋರಿಸಿದ್ರೆ ಇನ್ನೊಂದು ಸ್ವಲ್ಪ ಕಡಿಮೆ ರೇಟಲ್ಲಿ ಒಂದು 2 ರೂಪಾಯಿ ಹೆಚ್ಚು ಕಡಿಮೆ ರೇಟಲ್ಲಿ ಮಾಡೋಕ್ಕೆ ಸಾಧ್ಯತೆ ಇದೆ. ನೋಡಿದ್ರಲ್ಲ, ಇದಿಷ್ಟು ನಮ್ಮ ಇವತ್ತಿನ ವಿಡಿಯೋ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಏನನ್ನಿಸುತ್ತೆ ಅಂತೇಳಿ ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಅಥವಾ ನೀವೇನಾದರೂ ಮಾಡಿಸ್ಬೇಕಂದ್ರೆ ದಯವಿಟ್ಟು ಕೆಳಗಡೆ ಬರ್ತಿರುವಂಥ ನಂಬರ್ಗೆ ಕಾಲ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ.